ಇನ್ ನಿಮ್ ಜೊತೆ ಎಷ್ಟೂರಲ್ಲಿ ಹುಚ್ಚ ಇದೆ ಹೇಳ್ಬಿಡ್ರಪ್ಪ. ಅಲ್ವಾ ಒಂದ್ 6-7 ಜನ ಬಂದ್ಬಿಟ್ಟು ಇಡಾಕೊಂಡ್ರೆ ನಮ್ ನಿರ್ಗಡೆ ಇಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದ್ 6-7 ಜನ ದೊಡ್ಡ ದೊಡ್ಡ ಕಟ್ಟಿ ತಗೊಂಡ್ ಬಂದು ನಿಂತ್ಕೊಬಿಟ್ರೆ ನಾವೇನ್ ಮಾಡಕ್ಕಾಗತ್ತೆ ಇಷ್ಟ ಜನ. ನಮಸ್ಕಾರ ಎಲ್ಲರಿಗೂ. ಏನ್ ಹೇಳಿ, ಇವಾಗ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ NTR. ಯಾರು ಹೇಳಿ? ತೆಲುಗಲ್ಲಿ NTR, ಕರ್ನಾಟಕದಲ್ಲಿ ರಿಷಬ್ ಶೆಟ್ಟಿ. ಕಾಂತಾರ 2 ಫಿಲಂ ತೆಗೆದಾರಲ್ಲ ಅವರು. ಮೊನ್ನೆ ರೀಸೆಂಟ್ ಆಗಿ ಇಲ್ಲೊಂದು ದೇವಸ್ಥಾನಕ್ಕೆ ಬಂದಿರಲ್ವಾ, ಅದೇ ಶಿವಂದು ಪ್ರತ್ಯಕ್ಷ, ಅಲ್ಲೇ ದೇವ್ರುಟ್ಟಿ, ಅಲ್ಲೇ ಇದೆಲ್ಲ ಮಾಡಿದ್ದಾರೆ, ದೇವ್ರದ್ದು ವಿಗ್ರಹ ಎಲ್ಲ ಐತೆ. ಅಲ್ಲಿ ನೀರೊಳಗೆಲ್ಲ ಹೋಗೋದು, ಅದ್ರದ್ದು ಇವಾಗ ಆಫ್ ರೋಡಿಂಗ್ ಮಾಡ್ತಾ ಇದೀವಿ. ಬನ್ನಿ ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಇವಾಗ ಅದಕ್ಕೆ ಕುಂದಾಪುರಕ್ಕೆ ಬಂದಿದ್ದೀವಿ. ಸೊ ನಿಮ್ಗೆ ವ್ಯೂ ನೋಡಿ, ರೋಡ್ ಇಲ್ಲ ಗಾಯ್ಸ್, ಫುಲ್ ಆಫ್ ರೋಡಿಂಗ್ ಮಾಡ್ತಾ ಇದೀವಿ. ನಮ್ಮ ಹೆವಿ ಡ್ರೈವರ್ ಕರ್ಕೊಂಡ್ ಬಂದ್ವಿ ನಾವು, ಅಭಿರಾಮ್. ನಾನ್ ಸ್ಟಾಪ್ ಅಲ್ಲಿಂದ ಇಲ್ಲಿವರೆಗೂ ಒಬ್ಬರೇ ನಾನ್ ಸ್ಟಾಪ್ ಆಗಿ ಚೆಚ್ಕೊಂಡ್ ಬರ್ತಾರೆ ಗಾಯ್ಸ್. ಏನ್ ಹೇಳಿ, ಗುಂಪಲ್ಲಿ ಇಂಥವ್ರವ್ರಿಗಂತೂ ಇರಬೇಕು ಹೈಟ್ ಮಾಡಕ. ಇವಾಗ ಅಲ್ಲಿ ಹೋಗ್ಬಿಟ್ಟು ಲೊಕೇಶನ್ ತೋರಿಸ್ತೀನಿ, ಜಾಸ್ತಿ ಎಲ್ಲ ಬ್ಲೇಡ್ ಹೊಡೆದೆಲ್ಲ ಬೇಡ. ಓಕೆ ನೋಡಿ ಗಾಯ್ಸ್, ಇಂಥ ಜಾಗದಲ್ಲೂ ಮನೆಗಳು ಅವೇ. ಒಳ್ಳೆ ವ್ಯೂ ಅಂತೂ, ಲೊಕೇಶನ್ ಒಂಥರ ಕಾಡು ಫಾರೆಸ್ಟ್ ಇದ್ದಂಗಿದೆ ಗಾಯ್ಸ್. ನೋಡ್ತಾ ಇದ್ದೆ, ನನ್ಗೆ ನಿಮ್ಗೆ ಸರಿಯಾಗಿ ವ್ಯೂ ತೋರ್ಸಕ್ ಆಗ್ತಾ ಇಲ್ಲ. ನಮ್ಮನು ಈ ಘಾಟ್ ಸೆಕ್ಷನ್ ಈ ತರ ಐತೆ, ಇದು ಚೆಸ್ತಾವ್ ನನಗೆ ವಾಂತಿ ಬರೋಕ್ ಆಗ್ತೈತೆ. ನೋಡಿ ಡೀಪ್ ನೋಡಿ ಫುಲ್ಲು. ಇರೋ ಒಂದ್ ನಿಮಿಷ, ಅವ್ನ ಹುಡುಗನ್ ಕೇಳೋಣ. ಅಣ್ಣ ದೇವಸ್ಥಾನಕ್ಕೆ ಹಿಂಗೇನು ಹೋಗೋದು? ಇನ್ನು ಎಷ್ಟು ಕಿಲೋಮೀಟರ್ ಇದೆ? 1.5 ಕಿಲೋಮೀಟರ್ ಓಪನ್ ಇರುತ್ತಲ್ಲ ಇವಾಗ? ಓಕೆ, ಥ್ಯಾಂಕ್ಸ್ ಅಣ್ಣ. ಹೌದಾ, ಓಕೆ, ಥ್ಯಾಂಕ್ಸ್ ಅಣ್ಣ. ನೋಡಿ ಇಲ್ಲಿ ಲೋಕಲ್ ಹುಡುಗರು ಇಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರನ್ನ ಕೇಳಿದ್ರೆ ಸ್ವಲ್ಪ 1.5 ಕಿಲೋಮೀಟರ್ ಅಂತೆ. ಅಲ್ಲಿ ಹೋಗ್ಬಿಟ್ಟು ಲೊಕೇಶನ್ ತೋರಿಸ್ತೀನಿ, ಓಕೆನಾ? ಅಲ್ಲಿ ಏನ್ ಗೊತ್ತಾ, ಒಂಥರ ವೈಬು. ಕರ್ನಾಟಕಕ್ಕೆ ಬನ್ನಿ, ಒಳ್ಳೊಳ್ಳೆ ಲೊಕೇಶನ್ಗಳೆಲ್ಲ ನೋಡಿ. ನೋಡಿ ಇಲ್ಲಿ ಮನೆ ಇದೆ ನೋಡಿ, ಹೆಂಚಿನ ಮನೆ ಕಾಣಿಸ್ತಿದ್ಯಾ ನಿಮ್ಗೆ? ಕಾಣಿಸಲ್ಲ. ಇವನ್ನೆಲ್ಲ ಕೂಲಿಂಗ್ ಪೇಪರ್ ಹಾಕ್ಸೋಣ, ಕಾಣಲ್ಲ ಗಾಯ್ಸ್. ನೋಡಿ ಗಾಯ್ಸ್, ಇರೋ ನಿಮಿಷ ಚಿಕ್ಕಿಸ್ಕೊಳ್ಳಿ. ಹಿಂಗೇನು ಹೋಗೋದು ದೇವಸ್ಥಾನಕ್ಕೆ? ಇನ್ನೆಷ್ಟು ಕಿಲೋಮೀಟರ್ ಇದೆ? ನನಗೆ ಈ ತರ ಟೋಪಿ ಬೇಕಿತ್ತು, ಎಲ್ಲಿ ಸಿಗುತ್ತೆ? ಹಾ, ನಾನು ಒಂದ್ಸಲ ಹಾಕೊಂಡ್ಬೋದಾ? ಫೋಟೋ ತಗೊಂತೀನಿ. ಫೈನಲಿ ಯಾವ್ದೋ ಬೆಟ್ಟದ ಮೇಲೆ ಬಂದಿದ್ದೀವಿ. ಲೊಕೇಶನ್ ನೋಡಿ, MG ಕಾರ್ ಬಂದದಲ್ಲ ಈಗ, ಎಲೆಕ್ಟ್ರಿಕ್ ಕಾರ್ ತಾನೆ. ಕಾರ್ ಬಂದದೆ ಸಾಕು. ನಮಗೂ ಡೌಟ್ ಬರ್ತಾ ಇದೆ, ಯಾಕಂದ್ರೆ 2 ದಾರಿ ಇದೆ, ಬಂದಿದ್ದು ಅಂತ ಅನಿಸ್ತಾ ಇದೆ ಗೈಸ್. ನೋಡಿ ಕರೆಕ್ಟಾಗಿ ಒಂದು ಕಾರ್ ಪಾಸ್ ಆಗುತ್ತೆ, ಟೆಂಪಲ್ ಇದೆ ಅಂತೆ. ಇದೇ ಲೊಕೇಶನು, ಬಟ್ ವಿಡಿಯೋದಲ್ಲಿ ನೋಡ್ದಂಗಿಲ್ಲ. ಸೊ ಫೈನಲಿ ನಾವು ಕಾರ್ ಹಾಕೊಂಡೇ ಬಂದ್ಬಿಟ್ಟಿದ್ವಿ. ಅಲ್ಲಿ ಆ್ಯಕ್ಚುಲಿ ಕಾರ್ ಹೋಗೋಕೆ ಜಾಗಿನ ಇಲ್ಲ, ಆದರೂ ನಾವು ಬಂದಿದ್ದೀವಿ. ಅಲ್ಲಿ ಆಗ್ಬಿಡು ಪಾರ್ಕಿಂಗ್ಗೆ, ಅಲ್ಲಿ ಆಗ್ಬಿಡು ಒಳಕ್ಕೆ. ಸೊ ಗಾಯ್ಸ್ ನೋಡಿ, ದೇವಸ್ಥಾನ ಪಕ್ಕಕ್ಕೆ ಆ್ಯಕ್ಚುಲಿ ನೋಡಿ ನಮ್ಮವನು ಬೇಡ ಬೇಡ ಅಂದ್ರೂ ಕೇಳಲ್ಲ ಗಾಯ್ಸ್. ಗುಂಪಲ್ಲಿ ಒಬ್ಬ ಹೆವಿ ಡ್ರೈವರ್ ಇರ್ತಾನಂತಲ್ಲ, ಬೇಡ ಅಂದ್ರೂ ನಾವು ಬೆಟ್ಟದ ಮೇಲೆ ಹತ್ಕೊಂಡು ಆಫ್ ರೋಡ್ ಅದು ವೀಡಿಯೋ ಹಾಕ್ರೆ ಮನೇಲಿ ಹೋಗಿತಾರೆ ಅಂದ್ಬಿಟ್ಟು ಹಾಕಿಲ್ಲ ಅಷ್ಟೇ. ನೋಡಿ ಟೆಂಪಲ್ ಪಕ್ಕಕ್ಕೆ ಕಾರ್ ಹಾಕೊಂಡು ಬಂದ್ಬಿಟ್ಟು ಅವನು ಹೆವಿ ಡ್ರೈವರ್. ಹಾಯ್. ಸೊ ಒಳಗಡೆ ದೇವ್ರದ್ದು ತೋರ್ಸೋಕೆ ಅಲೋ ಇದೆ, ಎಲ್ಲೋ ಗೊತ್ತಿಲ್ಲ ನನಗಂತೂ. ಟ್ರೈ ಮಾಡ್ತೀನಿ ಆದಷ್ಟು ನಿಮಗೆ ಕದ್ದು ಮುಚ್ಚೋದು ತೋರ್ಸೋಕೆ ಟ್ರೈ ಮಾಡ್ತೀನಿ ಗಾಯ್ಸ್. ಓಕೆ ನೋಡಿ, ಇದೇ ದೇವಸ್ಥಾನ. ಮೋಸ್ಟ್ಲಿ ಅದ್ರ ಒಳಗಡೆ ನೀರು ಇರ್ತದೆ, ದೇವರು ಒಳಗಡೆ ಎಂಟ್ರೆನ್ಸ್ ಇರುತ್ತೆ. ನೋಡಿ ರಿಷಬ್ ಶೆಟ್ಟಿ ಅವ್ರು ಬಂದಿದ್ದ ಜಾಗಕ್ಕೆ ಫೈನಲಿ ನಾವು ಬಂದಿದ್ದೀವಿ ಗಾಯ್ಸ್. ಈ ಜಾಗಕ್ಕೋಸ್ಕರ ನಾವು 480ರಿಂದ 500 ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ ಗಾಯ್ಸ್. ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಂಟೆಂಟ್ ಇಷ್ಟ ಆದರೆ ಸಪೋರ್ಟ್ ಮಾಡಿರಿ. ಇದೇ ನೋಡಿ ದೇವಸ್ಥಾನ ಒಳಗಡೆ ಎಂಟ್ರೆನ್ಸು. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫುಲ್ ಕ್ಲಾರಿಟಿಯಾಗಿ ಒಂದು ವೀಡಿಯೋ ತೊಗೊಂಡು ಹಾಕಿದ್ದೀನಿ. ಇದು ಸುಮ್ಮನೆ ಸ್ಯಾಂಪಲ್ಗೋಸ್ಕರ ಹಾಕ್ಸಿದ್ದು. ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಸಂಚಾರಿ ಸತೀಶ್ ಅಂತ ಐತೆ, ಅದರಲ್ಲಿ ರೀಲ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಚೆನ್ನಾಗಿದೆ. ಇದರಲ್ಲೇ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ, ಹುಡುಗರು ಅಡ್ಡ ಬರ್ತಿರೋದಕ್ಕೆ ತುಂಬ ಬೇಜಾರಾಗೋಯ್ತು ನನಗೆ. ಅದಕ್ಕೆ ಒಂದೊಂದು ಫೋನಲ್ಲಿ ವೀಡಿಯೋ ತಗೊಂಡು ಇನ್ಸ್ಟಾಗ್ರಾಮ್ ರೀಲ್ ಅಪ್ಲೋಡ್ ಮಾಡಿದ್ದೀನಿ. ಇವಾಗೆಲ್ಲ ತುಂಬ ಅಪ್ಡೇಟ್ ಆಗಿದೆ ನೋಡಿ. ಒಳಗಡೆ ನೀರೊಳಗೆ ಮೀನು ಕಾಣಲ್ಲ, ಅಲ್ಲಿ ನೀರಿದೆ ಅಂತ ತೋರಿಸೋದಕ್ಕೋಸ್ಕರ ಇಲ್ಲೆಲ್ಲ ಮೀನು ಮಾಡ್ತಿದ್ದಾರೆ. ಎಂಥ ಫಿಶ್ ಇದು? ಹಾಂ ನೋಡಿದೆ, ಅದೇ ಥರ ಇಲ್ಲಿ ಮಾಡ್ತಿರೋದು ನೀವು. ಚೆನ್ನಾಗಿದೆ. ಇಲ್ಲಿ ಹೊರಗಡೆ ಇದೆಯಾ? ಇನ್ನೂ ಆ ಕಡೆ ಮೀನೆಲ್ಲ ಮಾಡಿದ್ದಾರೆ. ದೇವಸ್ಥಾನ ಇನ್ನು ಸ್ವಲ್ಪ ಮೇಲಿದೆ, ಎಲ್ಲ ಹೋಗಿ ನೋಡಿ ಅಂತಂದ್ರು ನಮ್ಮ ಹುಡುಗರು. ಆ ಥರ ಗುರು ಬಂದು ಕಾರಲ್ಲಿ ಕೂತ್ಕೊಂಡು ಬಾ ಅಂತಂದ್ರು. ಸರಿ ಅಂದ್ಬಿಟ್ಟು ನಾನು ಬಂದು ಕೂತ್ಕೊಂಡ್ರೆ ನಮ್ಮವ್ನು ನೋಡ್ರಿ, ನಮ್ಮವ್ ಯಾರು ಮಹೇಂದ್ರ ತಾರ ಎತ್ಕೊಂಡ್ ಬಂದ್ಬಿಟ್ಟಿದ್ರೆ ಇನ್ನು ಬೆಟ್ಟ ಗುಡ್ಡ ಇಲ್ಲ. ಹೇಳ್ತಾನೆ ನೋಡ್ರಪ್ಪ, ಹೌದಾ? ಮೋಸ್ಟ್ಲಿ ಇರ್ಬೋದು ನೋಡ್ರಿ ಗಾಯ್ಸ್.
ನೋಡಿ ಗಾಯ್ಸ್ ನನಗೆ ಯಾಕೋ ಡೌಟ್ ಬರ್ತಾ ಇದೆ, ಮೋಸ್ಟ್ಲಿ ಇದೆಲ್ಲ ಸೆಟ್ ಆಗ್ಬಿಟ್ಟು ಇಲ್ಲೇ ಯಾರು ಅದು ಮನೆಗಳೆಲ್ಲ ಸೆಟ್ ಹಾಕೋರ ಅಂತ ಡೌಟ್ ಬರ್ತಾ ಇದೆ ಗಾಯ್ಸ್. ಕಾಡಿದ್ದಂಗೆ ಐತೆ, ಹಂದಿಗಳೆಲ್ಲ ಇದು ಮಾಡ್ತಾರಲ್ವಾ ನೋಡಿ. ಯಾಕೋ ಡೌಟ್ ಬರ್ತದೆ ಸೀರಿಯಸ್ಲಿ. ಕಾಡಲ್ಲಿ ಬರ್ತಿರೋದು ನಾನು ಇದೇ ಫಸ್ಟ್ ಟೈಮ್, ಅದು ಈ ಥರ ಕಾರಲ್ಲಿ ಆಫ್ ರೋಡಿಂಗ್. ನೋಡಿ ನೋಡಿ ಫುಲ್ಲು ಕಾಡು, ಹೇಳಿದ್ರೆ ನಂಬಲ್ಲ ನೀವು. ನೋಡಿ ಲೈವಲ್ಲಿ ತೋರಿಸ್ತೀನಿ ನೋಡಿ. ಅಷ್ಟು ಡೌಟ್ ಇದ್ರೆ ಇಲ್ಲಿ ನೋಡಿ ಲೊಕೇಶನ್ ಇದೆ, ಇರೋ ಒಂದು ನಿಮಿಷ ಹಂಗೆ ನೋಡಿ ಕಾಣ್ತಾ ಇದೆಯಾ. ಆ ಕಾಡಲ್ಲಿ ಲೊಕೇಶನ್ ತೋರಿಸಿದ್ದು ಇನ್ನು ಗ್ರೇಟ್ ಗಾಯ್ಸ್. ಯಾವುದೋ ಹಳೆ ದಾರಿ ಅವನು ಕಾಲ್ನಡಿಗೆ ದಾರಿ ಅಲ್ವಾ. ಒಂದ್ 6-7 ಜನ ಬಂದ್ಬಿಟ್ಟು ಇಡಾಕೊಂಡ್ರೆ ನಮ್ಗೆ ಇಲ್ಲಿ ನೋಡಿ ಇಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದ್ 6-7 ಜನ ದೊಡ್ಡ ದೊಡ್ಡ ಕಟ್ಟಿ ತಗೊಂಡ್ ಬಂದು ನಿಂತ್ಕೊಬಿಟ್ರೆ ನಾವ್ ಏನ್ ಮಾಡಕ್ಕಾಗತ್ತೆ? ಇಷ್ಟ ಜನ 4 ಜನ ಕಾರ್ಯ ಕಿತ್ಕೊಬಿಡ್ತಾರ ಅವಾಗ. ಚಡ್ಡಿ ಬರೀ ಚಡ್ಡಿಯಲ್ಲಿ ಬಿಚ್ಬಿಟ್ಟು ಹೋಗ್ರಪ್ಪ ಅಂತ ಕಳಿಸ್ತಾರ ಅವಾಗ. ನಾವ್ ಇವಾಗ ಉಡುಪಿಗೆ ಹೋಗ್ತಾ ಇದ್ವಿ ಗೈಸ್. ಇಲ್ಲಿಂದ ಶಾರ್ಟ್ ಕಟ್ ಉಡುಪಿ ರೋಡ್ಗೆ ಹಿಂಗೆ ಕನೆಕ್ಷನ್ ಆಗುತ್ತೆ ನೋಡಿ. ಅದೇ ಭೈರೇಶ್ವರ ದೇವಸ್ಥಾನದಿಂದ ಶಾರ್ಟ್ ಕಟ್ ರೋಡ್ ಇದೆ. ಬಟ್ ದಯವಿಟ್ಟು ಯಾರು ಬರಕ್ ಹೋಗ್ಬೇಡಿ ಒಂಟಿಯಾಗಿ. ಕಾಡ್ಕೋಳಿ ಎಲ್ಲ ಅದು ನೋಡಿ, ಕಾಡ್ಕೋಳಿ ಗೈಸ್, ಕಾಡ್ಕೋಳಿ ನೋಡಿ ಕಾಣ್ತಾ ಇದೆಯಾ. ನೋಡಿ ಗಾಯ್ಸ್ ಕಾಡು ಕೋಳಿ. ನನಗ್ ಮೋಸ್ಟ್ಲಿ ಇನ್ನು ಚಿರತೆ, ಹಂದಿ ಮತ್ತೆ ಇನ್ನೆಂತ ಏನಾದ್ರು ಸಿಗ್ತವೆ ಅಂತ ಅನಿಸ್ತಾ ಇದೆ. ನೋಡೋಣ, ಸಿಕ್ಕರೆ ಬಾಡಿ ವಿಡಿಯೋ ಹಾಕ್ತೀನಿ ನೋಡ್ರಿ, ಎಂಜಾಯ್ ಮಾಡ್ರಿ. ಸೊ ಗಾಯ್ಸ್ ಹಂಗೋ ಹಿಂಗೋ ಆ ಕಾಡೊಳಗಿಂದ ಸ್ವಲ್ಪ ಮೈಂಡ್ ರೋಡಿಗೆ ಬಂದ್ವಿ, ಸ್ವಲ್ಪ ಸಮಾಧಾನ ಆಯಿತು ನಮ್ಮೆಲ್ರಿಗೂ. ಅವಾಗ ಉಸಿರು ಹೇಳ್ಕೊಂಡ್ವಿ ನೋಡಿ. ನಮ್ಮ ಹುಡುಗರೆಲ್ಲ ಗಾಬರಿ ಬಿದ್ದುಬಿಟ್ಟವ್ರು, ಎಲ್ಲೆಲ್ಲಿ ದಾರಿ ತಪ್ಪು ಹೋಗ್ಬಿಟ್ಟು. ನೆಟ್ವರ್ಕ್ ಇಲ್ಲ ಏನಿಲ್ಲ ಗಾಯ್ಸ್. ನೀವು ಕರ್ನಾಟಕದ ಆ ಕಡೆ ಮಲೆನಾಡು ಕಡೆ ಹೋಗ್ಬಿಟ್ರೆ ನೆಟ್ವರ್ಕ್ ಇರಲ್ಲ ನೋಡಿ. ಸುಂದರವಾದ ರೈತರು ಮನೆಗಳೆಲ್ಲ ಸಿಗ್ತವೆ. ಆ ಮನೆಗಳು ನೋಡ್ತಿದ್ರೆ ನಂಗಂತೂ ನಿಜವಾಗ್ಲು ಇಲ್ಲೇ ಕರ್ನಾಟಕದಲ್ಲೇ ಎಲ್ಲರೂ ಸೆಟ್ಲ್ ಆಗ್ಬಿಡೋಣ ಈ ಕಡೆ ಬಂದ್ಬಿಟ್ಟು ಅಂತ ಅನಿಸುತ್ತೆ. ನಿಮಗೂ ಹಂಗೆ ಅನಿಸುತ್ತಾ? ಕಾಮೆಂಟ್ ಮಾಡಿ. ಇವತ್ತಿಗೆ ಈ ವಿಡಿಯೋ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ, ಯಾಕಂದರೆ ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ, ನನ್ನ ಕ್ಯಾಮ್ರಾ ಕ್ಲಾರಿಟಿ ಇಲ್ಲ. ಮಾಡಬೇಕು ಅಂತ ಚಟ ಹಠ ತುಂಬ ಐತೆ ನನಗೆ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ. ನನಗೆ ವ್ಯೂಸ್ ನೋಡಿದ್ರೆ ಏನೋ ಒಂದು ಮಾಡಬೇಕು, ಸಾಧನೆ ಮಾಡಬೇಕು, ನಾಳೆ ಬೆಳಗ್ಗೆ ಯಾರಿಗಾದ್ರೂ ಆ ವಿಡಿಯೋ ತೋರಿಸ್ಬಿಟ್ಟು ವ್ಯೂಸ್ ಬರ್ತವೆ, ನಾನು ಮಾಡ್ತಾ ಇದ್ದೀನಿ ನೋಡಿ ಅಂತ ಹೇಳೋಕ್ಕೆ ಒಂದು ಹೆಮ್ಮೆ ಇರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು 4 ಜನಕ್ಕೆ ಶೇರ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ಟ್ರಿಪ್ಪಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.